ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಕಿಚನಿಂದ ಶುರು ಮಾಡಿದ್ದೀನಿ. ಆ್ಯಂಡ್ ಇವಾಗ ಬಂದು ನೈಟ್ ಆಗಿದೆ. ನೈಟ್ ಇವತ್ತು ಅಮ್ಮನ ಮನೆಗೆ ಹೊರಟಿದ್ದೀನಿ, ಅಲ್ಲಿ ಅಂಚಪಳ್ಯದಲ್ಲಿ. ಅಲ್ಲಿಗೆ ಹೊರಟಿದ್ದೀನಿ. ಯಾಕೆ, ಏನು, ಎತ್ತ ಅಂತ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಲ್ಲ, ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಆ್ಯಂಡ್ ತಮ್ಲೈನಲ್ಲೂ ಕೂಡ ನೋಡಿರ್ತೀರ. ಹಾಗಾಗಿ ಇವಾಗ ಸ್ವಲ್ಪ ಹೊರಟಿದ್ದೀವಿ. ಟೈಮ್ ಬಂದು 8 ಗಂಟೆ ಹತ್ತತ್ರ ಆಗಿದೆ. ಅಪ್ಪಗೆ ಸ್ವಲ್ಪ ಸರಿ ತಿನ್ನಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಪ್ರವೀಣ್ ಅವ್ರಿಗೆ ಅಡುಗೆ ಎಲ್ಲ ರೆಡಿ ಇದೆ. ಹಾಗಾಗಿ ಇವಾಗ ಹೊರಟಿದ್ದೀನಿ. ಇನ್ನೂ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಮರಿದಂಗೆ ನೋಡಿ ಅಂತ ಹೇಳ್ತಾ ಬನ್ನಿ. ಆ್ಯಂಡ್ ಅಪ್ಪು ಕೂಡ ರೆಡಿ ಆಗಿದ್ದಾನೆ. ಅವ್ನಿಗೆ ಇಷ್ಟು ಸರಿ ತಿನ್ಸ್ಕೊಂಡು ಕರ್ಕೊಂಡು ಹೋಗೋದು ಅಲ್ವಾ? ಯಾರ ಮನೆಗೆ ಹೋಗ್ತೀಯಾ? ಅಮ್ಮಮ್ಮ ಅಮ್ಮಿ ಮನೆಗೆ ಹೋಗ್ತೀಯಾ? ಎಷ್ಟೊತ್ತಿಗೆ ಹೋಗ್ತೀಯಾ? ಎಷ್ಟೊತ್ತಿಗೆ ಹೋಗ್ತೀಯಾ? ಅಲ್ಲಿ ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಚೊಂಬಪ್ಪ, ಚಿಕ್ಕಪ್ಪ, ಮಮ್ಮಿ, ಮಮ್ಮಿ, ಟೆಂಪೋದಲ್ಲಿ ಹೋಗ್ತೀಯಾ? ಟೆಂಪೋ ಬರುತ್ತಾ? ಮಮ್ಮಿ ಹೇಳ್ತಾ? ಸರಿ. ತುತ್ತ ತಿನ್ಬಿಟ್ಟು ಹೋಗ್ತೀಯಾ? ಅಲ್ಲಿಂದ ಅಮ್ಮನ ಮನೆಗಂತೂ ಹೊರಟ್ವಿ. ಅಪ್ಪು ನೋಡಬೇಕು, ಅಮ್ಮ ಮಲಗಿದ್ದು ನೋಡಿ ಅವನು ಕೂಡ ನಾಟಕ ಆಡ್ತಾ ಇದ್ದ. ಹಾಸಿಗೆ ಮೇಲೆ ಹಂಗೆ ಮಲ್ಕೊಂಡು ಕಣ್ಣು ಮಿಟಕ್ಸೋದು, ನೋಡದೇ ಇರೋ ಥರ ಮುನ್ನಿಸ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ದ. ತುಂಬ ಲೇಟಾಗಿ ಹೋಗಿದ್ದಕ್ಕೆ ಈಚೆ ಕಡೆಯಿಂದನೂ ಊಟನೇ ತೊಗೊಂಡು ಬಂದು ಊಟ ಎಲ್ಲ ಮುಗಿಸ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊಂಡು ಈ ಮನೇಲಿ ನಾವು ಕಳೆಯುವಂಥ ಈ 2 ದಿವಸ ತುಂಬಾ ಮೆಮೊರಿಯಬಲ್ ಆಗಿ ಇರಬೇಕು ಅಂತ ನನಗೆ. ಏನಂದರೆ ತುಂಬ ಜಾಸ್ತಿ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಳಕ್ಕಾಗಿಲ್ಲ ಅಂದರೂ ಸಣ್ಣದಾಗಿ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನನಗೆ ತುಂಬ ಫೇವ್ರೆಟ್ ಪ್ಲೇಸ್ ಅಂದರೆ ನಮ್ಮ ಮನೇಲಿ ಟೆರೆಸ್. ತುಂಬ ಚೆನ್ನಾಗಿರೋದು. ಅವಾಗ ಅಕ್ಕ, ಅಮ್ಮ, ನಾನು, ಅಪ್ಪ 4 ಜನನೂ ಇಲ್ಲೆಲ್ಲ ಓಡಾಡಿಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ರಾತ್ರಿ 10 ಗಂಟೆಗೆ ಹೋಗಿ ಮಲ್ಕೊಳ್ತಾ ಇದ್ದಿದ್ದೆಲ್ಲ ನೆನಪು. ನಾನು ಅಕ್ಕ ಅಷ್ಟೇನ ಜಗಳ ಆಯಿತು. ಕೆಲವು ಸತಿ ಕಾಲು ಎಳಿಬೇಕು, ತುಂಬ ಮಾತಾಡಬೇಕು ಅನಿಸ್ದಾಗೆಲ್ಲ ಇದೇ ಥರನೇ ಮೇಲ್ಗಡೆ ಬಂದು ಮಾತಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಬರ್ತಾಯಿದ್ವಿ. ನಾನು ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಇಲ್ಲಿ 3 ಜನನು ಏನೋ ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ರು ಅಂತ ನೋಡಿದ್ರೆ ಅವ್ನ ಕಾಲ್ಗೇನೋ ಸಣ್ಣದಾಗೇನೋ ಮುಳ್ಳು ಚುಚ್ಕೊಂಡಿತ್ತು. ಅಂದರೆ ಉಡ್ಡಂದು ಇದಿರುತ್ತಲ್ಲ ಅದನ್ನು ತೋರಿಸಿ ಅದನ್ನು ತೆಗ್ಸೋವರೆಗೂ ಬಿಟ್ಟಿಲ್ಲ. ತೆಗ್ಸಿ ಆನಂತರ ಅವನು ಮಲ್ಕೊಂಡ, ನಾವು ಕೂಡ ಮಲ್ಕೊಂಡ್ವಿ. ಇದು ಒಂದು ನೆಕ್ಸ್ಟ್ ಡೇ ಮನೇಲಿ ಮಾರ್ನಿಂಗ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಪ್ಪು ತುಂಟು ಚೇಷ್ಟೆಗಳು ಕೂಡ ಸ್ಟಾರ್ಟ್ ಆಯಿತು. ಹಾಸಿಗೆನೆಲ್ಲ ಎತ್ತಿಕ್ತಾಯಿದ್ರು. ಅವನು ಅದನ್ನೆಲ್ಲ ಎತ್ಕೊಂಡು ನನ್ನ ತಲೆ ಮೇಲಿಡು, ನಾನು ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡೋಗಿ ಆ ರೂಮಲ್ಲೆಲ್ಲ ಇಕ್ತಾಯಿದ್ದ. ಹಾಗೆ ನನ್ನ ಹಾಸಿಗೆ ನಾನು ಮಲಗಿದ್ದೆ. ಅದ್ರ ಮೇಲೆ ಎದ್ದೇಳು ನಾನು ಎತ್ತಿಕ್ತೀನಿ ಎದ್ದೇಳು ಅಂತೇಳಿ ಈ ಥರ ಚೇಷ್ಟೆಗಳ್ನ ಮಾಡಿಕೊಂಡು ನಗಾಡಿಕೊಂಡು ಅವ್ರ ಮಮ್ಮಿ ಅಂದರೆ ಅವ್ರ ದೊಡ್ಡಮ್ಮಗೆ ತುಂಬಾ ಹೆಲ್ಪ್ ಮಾಡ್ತಾಯಿದ್ದ. ಹಾಸಿಗೆಗಳ್ನೆಲ್ಲ ಎತ್ಕೊಡೋದಕ್ಕೆ, ಎತ್ತಿಕ್ಕಕ್ಕೆ ಎಲ್ಲನೂ ಹೆಲ್ಪ್ ಮಾಡ್ತಾಯಿದ್ದ ಚೋಟ ಸಾಹೇಬ. ಅವನಿಗಂತೂ ಚಡ್ಡಿ ಹಾಕ್ದಷ್ಟು ಇರೋದೇ ಇಲ್ಲ. ಅದಂತೂ ತುಂಬ ಫನ್ನಿಯಾಗಿ ಹೇಳ್ತಾಯಿದ್ರು. ಚಡ್ಡಿ ಎಷ್ಟಾದರೂ ನಿನ್ನ ಕೈಲಿ ಇರಲ್ಲ ಬಿಡು ಅಂತ ಅದನ್ನೇ ನಗಾಡ್ಕೊಂಡು ಹೇಳ್ತಾಯಿದ್ರು. ಹಾಗೆ ಅಮ್ಮ ಸ್ವಲ್ಪ ಒಡವೆಗಳ್ನೆಲ್ಲ ತೊಗೊಂಡು ಬಂದು ಇಟ್ಟಿದ್ರು. ಅದನ್ನೆಲ್ಲ ತೊಗೊಂಡು ಹೋಗ್ತಾಯಿದ್ರು ಊರಿಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನು ಹಾಕ್ಕೊಂಡು ಸ್ಟೈಲ್ ಮಾಡಿ ಒಳ್ಳೆ ಹುಡುಗಿ ಥರ ರೆಡಿ ಮಾಡಿ ಅಕ್ಕಂದು ಒಡವೆ ಎಲ್ಲ ಹಾಕಿ ಅವನಿಗೆ ಶೋ ಮಾಡ್ತಾಯಿದ್ರು ನಗಾಡಿಕೊಂಡು ಆರಾಮಾಗಿ. ಆನಂತರ ಅವ್ನಿಗೆ ಸ್ನಾನ ಎಲ್ಲ ಮುಗಿಸ್ಕೊಂಡ್ವಿ. ಮಲಗಿಸೋಣ ಅಂತ ಹೇಳ್ಬಿಟ್ಟು ಟಿಫನ್ ಮುಗಿಸ್ಕೊಂಡು ಅವ್ನಿಗೆ ಸ್ನಾನ ಮಾಡಿಸಿದ್ಮೇಲೆ ಅವ್ರ ದೊಡ್ಡಪ್ಪ ಏನೋ ಹೆಡ್ಫೋನ್ ತಂದು ಹೊಸದೇನೋ ನೋಡ್ತಾಯಿದ್ರು. ಅದಕ್ಕೆ ಅವನು ಕಿತ್ಕೊಂಡು ಅವನು ಹಾಕ್ಕೊಂಡು ಮ್ಯೂಸಿಕ್ ಹಾಕಿದರೆ ಅವ್ನಿಗೇನು ಕೇಳಿಸ್ತಿಲ್ಲ, ಬರೀ ಅದೇ ಕೇಳಿಸ್ತಿದೆ. ನಾನು ಮಗು ಹತ್ರ ಹಾಕ್ಬಾರ್ದು, ತೆಗಿ, ಕಿವಿ ಜೋರಾಗಿ ಕೇಳಿಸುತ್ತೆ ಅವ್ರಿಗೆ ಅಂತ ಹೇಳಿದ್ರು. ಇಲ್ಲ, ಸ್ವಲ್ಪ ಹೊತ್ತು ಹಾಕ್ಕೊಂಡಿದ್ದ. ಆಮೇಲೆ ಕೊಟ್ಬಿಟ್ಟು ಆಮೇಲೆ ನಂತರ ಮಲಗಿದ್ದು ಒಂದು ಅರ್ಧ ಗಂಟೆನೂ ಮಲಗಿಲ್ಲ. ಪಟ್ ಅಂತ ಅಲ್ಲಿ ಸೌಂಡ್ ಆಗ್ತಾಯಿತ್ತು. ನಾವು ಪಾತ್ರೆಗಳನ್ನೆಲ್ಲ ತೊಳಿತಾ ಇದ್ವಲ್ಲ, ಆ ಸೌಂಡಿಗೆ ಎದ್ಬಿಟ್ಟ. ಸರಿ ಆಯಿತು ಅಂತ ಆಟ ಆಡಿಕೊಂಡು ಆರಾಮಾಗಿ ಇದ್ದ. ನಾವೇನಂದರೆ ಮೇಲ್ಗಡೆ ಸಾಮಾನುಗಳು ಏನೇನಿತ್ತು ಕಿಚನ್ ಐಟಮ್ಸ್ನೆಲ್ಲ ಒಂದು ಸತಿ ವಾಶ್ ಮಾಡಿ ಕೊಟ್ಬಿಡೋಣ, ಆಮೇಲೆ ಅವರು ಮನೆಗೆ ಹೋದಾಗ ಅಲ್ಲಿ ಇನ್ನೊಂದು ಸತಿ ಅರೇಂಜ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಒಂದು ಕಡೆಯಿಂದ ಪಾತ್ರೆ ಸಾಮಾನುಗಳಾಗಿರ್ಬೋದು ಎಲ್ಲನೂ ವಾಶ್ ಮಾಡ್ಕೊತಾ ಇದ್ವಿ. ಅವ್ರಿಗೆ ಹೆಲ್ಪ್ ಆಗೋ ಥರ, ಅಕ್ಕಂಗೆ ಹೆಲ್ಪ್ ಆಗೋ ಥರ. ಹಾಗೆ ತುಂಬ ನಾನು ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಹಾಕಿದಾಗ ಕೇಳಿದ್ರಿ, ಯಾಕೆ ಅಮ್ಮನ ಮನೆ ಮಾರಿಬಿಟ್ರಿ ಹೇಳಿ, ಏನು ಎತ್ತ, ಅದ್ರ ಬಗ್ಗೆ ಏನು ಹೇಳಲೇ ಇಲ್ಲ ಅಂತ. ಇವಾಗ ನಾವಿರೋ ಮನೆ ಬಂದು ಸಿಂಗಲ್ BHK. ಏನು ಅಷ್ಟೊಂದೇನು ಇಂಟೀರಿಯಲ್ ಏನೇನಿಲ್ಲ,
ತುಂಬಾ ವಸತಿ ಹೇಳ್ದಂಗೆ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಅವ್ರ ಒಡವೆಗಳಾಗಿರ್ಬೋದು ಸಾಲ ಮಾಡಿ ತುಂಬ ಕಟ್ಟಿದ ಮನೆ. ಅದು ಕಾರಣಾಂತರಗಳಿಂದ ಮಾರಬೇಕಾಗಿ ಬಂತು. ಅದು ತುಂಬ ಡೀಪಾಗೂ ಕೂಡ ಹೇಳೋಕ್ಕಾಗಲ್ಲ ನಾನು ನಿಮಗೆ, ಯಾಕಂದರೆ ಸ್ವಲ್ಪ ಪರ್ಸ್ನಲ್ ವಿಷಯ. ಹಾಗಾಗಿ ಅದಕ್ಕೋಸ್ಕರ ನಾನು ಮುಂದೆ ನೀವು ಕೇಳ್ತೀರ ಅಲ್ವಾ, ಯಾಕೆ ಅಮ್ಮನ ಮನೆಗೆ ಹೋಗೋದು ಬಿಟ್ಬಿಟ್ಟಿದ್ದೀರಾ, ಏನಾಯಿತು ಹಂಗೆ ಹಿಂಗೆ ಅಂತ ಬರುತ್ತೆ ಅಲ್ವಾ. ಅವಾಗ ಹೇಳೋಕ್ಕಿಂತ ಮುಂಚೆ ಇವಾಗ ನನ್ನ ಒಂದು ವ್ಲಾಗರ್ ಆಗಿ ಡೈಲಿ ಏನು ನಡೆಯುತ್ತೆ ಲೈಫಲ್ಲಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು. ಹಾಗಾಗಿ ಇದನ್ನು ಕೂಡ ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ. ಕಾರಣ ಮಾತ್ರ ಕೇಳೋದಕ್ಕೆ ಹೋಗ್ಬಿಡಿ, ಯಾಕಂದರೆ ಇದು ನಮ್ಮೊಬ್ಬರದ್ದೇ ಆಗಿದ್ದರೆ ಏನೋ ಹೇಳ್ಬಿಡ್ಬೋದಾಯಿತು, ಆದರೆ ಹಾಗಲ್ಲ. ಸೊ ಹಾಗಾಗಿ ಇದು ತುಂಬ ಪರ್ಸ್ನಲ್ಲು, ತುಂಬ ತೀರಾ ಪರ್ಸ್ನಲ್ ಅಂತಲೂ ಹೇಳ್ಬೋದು. ಹಾಗಾಗಿ ಬೇರೆಯವ್ರಿಗೆ ಯಾರಿಗೂ ಬೇಜಾರಾಗೋದು ಬೇಡ, ನಮಗೂ ಕೂಡ ಅವರಿಂದ ನಮಗೆ ಬೇಜಾರಾಗೋದು ಬೇಡ. ಸೊ ಹಾಗಾಗಿ ಇದನ್ನು ಕಾರಣಾಂತರಗಳಿಂದ ಮಾರಬೇಕಾಗಿ ಬಂತು ಅಷ್ಟೇ. ಸೊ ಮಾರಿ ಇವತ್ತಿಗೆ ನಾವು 25 ದಿವಸ ಆಯಿತು ಅಂತ ಅನಿಸುತ್ತೆ ಕರೆಕ್ಟಾಗಿ. ನಾವು ಇನ್ನೂ ಎಕ್ಸ್ಟ್ರಾನೇ ಟೈಮ್ ಕೇಳಿದ್ವಿ, ಆದರೆ ಹಬ್ಬ ಮುಗ್ದಿದ ತಕ್ಷಣವೇ ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಕೂಡ ಹೇಳಿದ್ರು, ಹಾಗೆ ಅಕ್ಕ ಕೂಡ ಇಲ್ಲ ಖಾಲಿ ಮಾಡೋಣ ಅಂತ ಹೇಳೋದಕ್ಕೆ ಸರಿ ಆಯಿತು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು 1-2 ದಿವಸ ಹೋಗಿ ಅಲ್ಲೆಲ್ಲ ಐಟಮ್ಗಳನ್ನೆಲ್ಲ ಪಾತ್ರೆ ಸಾಮಾನುಗಳೇ ಜಾಸ್ತಿ ಅಲ್ವಾ, ಯಾಕಂದರೆ ಧೂಳೆಲ್ಲ ಹಿಡ್ದಿರುತ್ತೆ, ಅದನ್ನೆಲ್ಲ ತೊಳಿಬೇಕಾಗತ್ತೆ ಅಲ್ವಾ. ಹಾಗಾಗಿ ಅದನ್ನೆಲ್ಲ ತೊಳೆದು ಕೊಟ್ಟು ಅದನ್ನೆಲ್ಲ ಒರೆಸಿ ಸ್ವಲ್ಪ ಹೊತ್ತು ಅಕ್ಕ ವಾಶ್ ಮಾಡಿದ್ರು. ಇನ್ನು ಲಾಸ್ಟಿಗೆ ನಾನು ಕೂತ್ಕೊಂಡು ವಾಶ್ ಮಾಡ್ತಾಯಿದ್ದೆ. ಅದನ್ನು ಅಪ್ಪು ತೊಗೊಂಡೋಗಿ ಅವನು ಜೋಡಿಸೋದು ಮಾಡೋದು ಎತ್ತಿಕ್ಕೋದು ಎಲ್ಲ ಮಾಡ್ತಾಯಿದ್ದ. ಅಪ್ಪು ಇರೋದಕ್ಕಂತೂ ನಮಗೆಷ್ಟು ನಗಾಡಿಕೊಂಡು ಟೈಮ್ ಪಾಸ್ 2 ದಿವಸ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಆ ಥರ ಟೈಮ್ ಕಳೆದೋಯ್ತು ಅಂತಲೇ ಹೇಳ್ಬೋದು. ತುಂಬಾ ಮೆಮೊರೀಸ್ ಇದೆ ಈ ಮನೆಯಲ್ಲಿ. ಅದು ಹೇಳ್ತಾರಲ್ವ, ಒಂದು ವಸ್ತುನ ಕಳ್ಕೊಂಡ್ರೆ ಅದ್ರ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಅದಿಲ್ಲ ನಮಗೆ ಶಾಶ್ವತವಾಗಿ ಇಲ್ಲವೇ ಇಲ್ಲ ಅಂದಾಗೆ ನಮಗೆ ಆ ಬೆಲೆ ಗೊತ್ತಾಗೋದು. ಪಾತ್ರೆ ಎಲ್ಲ ವಾಶ್ ಮಾಡಿದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಈಚೆಗಡೆಯಿಂದನೇ ತರಿಸ್ಕೊಂಡ್ವಿ, ಯಾಕಂದರೆ ಅಡುಗೆ ಏನೂ ಮಾಡೇ ಇಲ್ಲ ಕಿಚನಲ್ಲಿ ನಾವು, ಯಾಕಂದರೆ ಫಸ್ಟ್ ಕ್ಲೀನ್ ಆಗಿಬಿಡ್ಬೇಕು ಅಂತೇಳಿ. ಸೊ ಊಟನೂ ಕೂಡ ಮುಗಿಸ್ಕೊಂಡ್ವಿ. ಏನಂದರೆ ದೇವರು ನಮ್ಮ ಹತ್ರ ಏನೋ ಇಂದ ಈಸ್ಕೊಳ್ತಾ ಇದ್ದಾನೆ ಅಂತಂದರೆ ಇನ್ನೊಂದೇನೋ ದೊಡ್ಡದಾಗಿ ನಮಗಿರುತ್ತೆ, ಮುಂದೆ ಜೀವನದಲ್ಲಿ ಇರುತ್ತೆ ಅನ್ನೋದನ್ನು ಮಾತ್ರ ನಾನು ನಂಬಿದ್ದೀನಿ ಅಷ್ಟೇ. ಈ ಮನೆಯಲ್ಲಿ ಅಂತೂ ಅದು 2 ದಿವಸ ಹೇಗಿದ್ವಿ ಅಂದರೆ ತುಂಬಾ ಬೇಜಾರಾಗ್ತಿತ್ತು. ಒಂದೊಂದೇ ಖಾಲಿ ಮಾಡಬೇಕಾದ್ರೆ ಅಂತೂ ಸಖತ್ತು ಬೇಜಾರಾಗ್ತಾಯಿತ್ತು. ಆದರೆ ಮಾಡಲೇಬೇಕು ಅನ್ನೋ ಪರಿಸ್ಥಿತಿಯಲ್ಲೂ ಕೂಡ ನಾವು ಇದ್ದಿದ್ದರಿಂದ ಏನು ಮಾಡೋದಕ್ಕಾಗಲಿಲ್ಲ. ಹೇಳ್ದಂಗೆ ಕಾರಣ ಮಾತ್ರ ಕೇಳೋದಕ್ಕೆ ಹೋಗ್ಬಿಡಿ. ಆ್ಯಂಡ್ ಕಮೆಂಟ್ಗೂ ಕೂಡ ನೀವೇನೇ ಕಮೆಂಟ್ ಸಂಬಂಧಪಟ್ಟಿದ್ದು ನೀವು ಕೇಳಿದ್ರು ನಾನು ರಿಪ್ಲೈ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾನು ಶೇರ್ ಮಾಡ್ಕೊಳ್ಳೋಂಗಿದ್ರೆ ಶೇರ್ ಮಾಡ್ಕೊತಾ ಇದ್ದೆ ಅಲ್ವಾ, ಹಾಗಾಗಿ ಅದನ್ನು ಕೇಳೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ಪರ್ಸ್ನಲ್ ಆಗಿರೋದನ್ನು ಹೇಳೋದಕ್ಕಾಗಿಲ್ಲ ಅಷ್ಟೇ. ಈ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲನೂ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಅರ್ಧಕ್ಕರ್ಧ ಸಾಮಾನುಗಳ್ನೆಲ್ಲ ಈ ಥರ ಚೀಲ ಇತ್ತಲ್ವ, ಚೀಲದಲ್ಲೇ ಹಾಕಿ ಇದನ್ನೆಲ್ಲ ಅಕ್ಕನ ಮನೆಗೆ ಟ್ರಾನ್ಸ್ಫರ್, ಅಂದರೆ ಅಕ್ಕ ಭಾವನ ಮನೆಗೆ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಹಾಗಾಗಿ ಅದಕ್ಕೇನೆ ಎಲ್ಲನೂ ಟೆಂಪೋ ಕರೆಸಿದ್ವಿ ನಾವು. ಅವ್ರು ಇನ್ನೂ ಬಂದಿರಲಿಲ್ಲ, ಟೈಮು ಆಗಿತ್ತು. ಆದರೂ ಅವರು 1 ರೌಂಡ್ ಮಾತ್ರ ಹಾಕ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರೀ ಸಣ್ಣ ಪುಟ್ಟದ್ದು ಮಾತ್ರ ತೊಗೊಂಡೋಗ್ತೀವಿ ಅಂತ ಹೇಳಿದ್ರೆ ಆಗಲ್ಲ ಅಲ್ವಾ. ಹಾಗಾಗಿ ದೊಡ್ಡ ಐಟಮ್ ಫಸ್ಟ್ ಹೋಗಬೇಕು, ಯಾಕಂದರೆ ಫ್ರಿಜ್ಜು, ಆಮೇಲೆ ಈ ಟೈಲರ್ ಮಿಷಿನು, ಈ ಥರದ್ದು ಡ್ರಮ್ಗಳು ಇದೆಲ್ಲ ಹೋಗಬೇಕಾಗಿತ್ತು. ಹಾಗಾಗಿ ನಾವು ಟೆಂಪೋದವ್ರಿಗೆ ಹೇಳಿದ್ವಿ. ಟೆಂಪೋದವ್ರು ಬಂದು ಆಲ್ಮೋಸ್ಟ್ ಅರ್ಧಕ್ಕರ್ಧ ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಬೀರು ಎಲ್ಲನೂ ಅದಕ್ಕೆ ಲೋಡನ್ನ ಮಾಡಿದ್ವಿ. ಇನ್ನು ಕೆಲವೊಂದಿಷ್ಟು ಅರ್ಧಕ್ಕರ್ಧ ಸಾಮಾನು, ಇನ್ನೇನು ಅರ್ಧ ಅಂದರೆ ಇನ್ನೊಂದು 45% ಸಾಮಾನು ನಮ್ಮ ಮನೆಗೆ ಹಾಕಿ ಕಳಿಸಿದ್ರು ಅಮ್ಮ. ಸೊ ನಾವಿಲ್ಲೆಲ್ಲ ಇಳಿಸ್ಕೊಂಡ್ವಿ. ಅಪ್ಪು ನಾವಷ್ಟು ಕೆಲಸ ಮಾಡ್ಬೇಕಾದ್ರೆ ಅಪ್ಪು ಮಲಗಿಬಿಟ್ಟಿದ್ದ. ಹಾಗಾಗಿ ಒಂದು ಬ್ರೆಡ್ ಶೀಟ್ ಹಾಕಿ ಮಲಗಿಸಿದ್ವಿ. ಅಲ್ಲಿಂದ ನಾವು ಟೆಂಪೋದಲ್ಲೇ ತುಂಬ್ಕೊಂಡು ಅಕ್ಕನ ಮನೆಗೆ ಹೋಗಿ ಅಲ್ಲೆಲ್ಲ ಜೋಡಿಸಿದ್ವಿ. ಅಲ್ಲೇನೂ ನಾನು ಕ್ಲಿಪ್ಪಿಂಗ್ಸ್ ತೆಗಿಲಿಲ್ಲ. ಮುಂದೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಬೇಕಾದ್ರೆ ತೋರಿಸ್ತೀನಿ ಅಕ್ಕನ ಮನೆ ಹೇಗಿದೆ. ಅವರು ಇವಾಗ ಹೊಸ್ದಾಗೂ ಕೂಡ ಒಂದು ಇದರಲ್ಲಿ ಕೈ ಇಟ್ಟಿದ್ದಾರೆ, ಅದು ಕೂಡ ಹೇಗಾಗಿದೆ ಅಂತನೆಲ್ಲ ಕಂಪ್ಲೀಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಬರುತ್ತೆ. ಅದಂತೂ ಮಿಸ್ ಮಾಡಲ್ಲ ನಾನು. ಅಕ್ಕನ ಫ್ಯಾಮಿಲಿ ಬಗ್ಗೆ ಈ ಥರದ್ದೆಲ್ಲ ಕೇಳ್ತಾ ಇದ್ರಿ ಅಲ್ವಾ, ಹಾಗಾಗಿ ಅದೆಲ್ಲ ಅವ್ರನ್ನ ಕೇಳಿ ಅವ್ರು ಓಕೆ, ನಮ್ಮ ಭಾವ ಓಕೆ ಅಂತ ಅಂದರೆ ನಾನು ಅದನ್ನು ಮಾಡ್ತೀನಿ, ಇಲ್ಲಾಂದರೆ ಮಾಡೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ಸಂಡೇ, ಇದು ಸಂಡೇ ವ್ಲಾಗು. ಆಲ್ಮೋಸ್ಟ್ ಐಟಮ್ಸ್ ಎಲ್ಲ ಹೋದ್ಮೇಲೆ ನಾನು ಲಾಸ್ಟಿಗೆ ಕೆಲವೊಂದಿಷ್ಟು ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ನನ್ನ ಒಂದು ಮೆಮೊರೀಸ್ಗೋಸ್ಕರ ನಾನು ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ನಂಗೆ ತುಂಬಾ ಖುಷಿ ಆಯಿತು. ಅಟ್ಲೀಸ್ಟ್ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಈ ಒಂದು ವಿಡಿಯೋ ನಾನು ಯಾವಾಗಾದರೂ ಕೂತ್ಕೊಂಡು ಪ್ಲೇ ಮಾಡಿದಾಗ ಒಂದು ಮೆಮೋರಿಯಸ್ ಆಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಇದು ಕಂಪ್ಲೀಟ್ ಮನೆಯೇ ನಾನು ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಆಲ್ಮೋಸ್ಟ್ ಯಾವಾಗಾಗಿತ್ತು ಅಂದರೆ ಮಧ್ಯಾಹ್ನ ಆಗಿತ್ತು ಆಲ್ಮೋಸ್ಟು. ಅಂದರೆ ಇಷ್ಟು ಐಟಮ್ಗಳನ್ನೆಲ್ಲ ನಾವು ಸಾಗಿಸ್ಬೇಕಾಗಿತ್ತಲ್ಲ, ಹಾಗಾಗಿ ಮಧ್ಯಾಹ್ನನೇ ಆಗಿತ್ತು. ಅಪ್ಪು ಕೂಡ ಮಲಗಿಬಿಟ್ಟಿದ್ದ ಅವ್ನು ಊಟ ಮಾಡಿ. ಸೊ ಲಾಸ್ಟಿಗೆ ಸಣ್ಣ ಪುಟ್ಟದ್ದು ಏನೇನಿದೆ ಅಂದರೆ ಗುಡಿಸಿ ನಾವು ಕ್ಲೀನ್ ಮಾಡಿಬಿಟ್ಟು ಹೋಗಬಾರ್ದು ಮನೇನ ಅಂತ ಹೇಳ್ತಾರಲ್ವ, ಹಾಗಾಗಿ
ಮೇನ್ ಆಮೇಲೆ ಕೆಲವೊಂದೆಲ್ಲ ಅಮ್ಮ ತೊಗೊಂಡು ಹೋಗ್ತೀನಿ ಅಂದರು. ಸೊ ಹಾಗಾಗಿ ಅವ್ರಿಗೆ ಬಕೆಟಲ್ಲೆಲ್ಲ ಹಾಕಿ ಕೊಟ್ಟಿದ್ವಿ. ಇನ್ನು ಮಿಕ್ಕಿದ್ನೆಲ್ಲ ಹಾಗಾಗಿ ಬಿಟ್ಟಿದ್ವಿ. ಇನ್ನೇನು ತುಂಬಾ ಕ್ಲೀನ್ ಮಾಡೋದಕ್ಕೆ ಹೋಗಿರಲಿಲ್ಲ. ಆ ಥರ ಕ್ಲೀನ್ ಮಾಡಬಾರ್ದು ಅಂತಲೇ ಹೇಳ್ತಾರೆ ಅಲ್ವಾ. ಹಾಗಾಗಿ ಒಂದು ಸರ್ತಿ ಪೂರ್ತಿ ರೌಂಡ್ ಕ್ಲಿಪ್ಪಿಂಗ್ನ ನಾನು ತೊಗೊಳ್ತಾ ಇದ್ದೆ. ನಾನು ಸಖತ್ ಒಂಥರ ಬೇಜಾರಾಗೋಗಿತ್ತು ಮುಖ ಎಲ್ಲ. ಅಮ್ಮ ಅದನ್ನೇ ಹೇಳ್ತಾಯಿದ್ರು. ಅವರು ಫುಲ್ಲು ಅತ್ತೇ ಬಿಟ್ಟರು. ಇನ್ನು ಹೋಗ್ತಾ ಇದ್ದೀನಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಅತ್ತರು. ಅಂದರೆ ಇನ್ನೂ ನಾವು ಕೀನ ಓನರ್ ಕಡೆ ಕೊಟ್ಟಿಲ್ಲ, ಯಾಕಂದರೆ ಇನ್ನೂ ಫ್ಯಾನು ಇದೆಲ್ಲ ಇತ್ತು ಬಿಚ್ಚೋದು. ಹಾಗಾಗಿ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಕೊಡ್ತಾರೆ ಅಕ್ಕನೇ. ಅವ್ರು ಅದನ್ನೇ ಹೇಳ್ತಾಯಿದ್ರು, ಇನ್ಮೇಲೆ ಆ ದೇವರೇ ನಮ್ಮನ್ನು ಕಾಪಾಡಬೇಕು, ಆ ಶಕ್ತಿ ಕೊಡಬೇಕು, ಇದು ಹೋದ್ಮೇಲೆ ನಾವು ಏನೇನು ಮಾಡಬೇಕು ಅನ್ನೋ ಪ್ಲ್ಯಾನ್ಸ್ ಏನೇನಿದೆ ಅದೆಲ್ಲ ಆದಷ್ಟು ಕೈ ಹಿಡೀಲಿ ನಮಗೆ ಅಂತ ಅವ್ರು ಬೇಜಾರು ಮಾಡಿಕೊಂಡು ಅಳ್ತಾಯಿದ್ರು. ನಂಗೆ ಅದನ್ನು ನೋಡೋದಕ್ಕಾಗಲಿಲ್ಲ. ಸೊ ಅಮ್ಮ ಅಳೋದು ನೋಡಿ ಅವ್ರಿಗೆ ಆದಷ್ಟು ಸಮಾಧಾನ ಅಂತೂ ಮಾಡಿದೆ ನಾನು. ಒಬ್ಬ ಮನುಷ್ಯನ ಮುಖ ನೋಡಿದ ತಕ್ಷಣ ಅವ್ನು ಹಿಂಗೆ ಅಂತ ಅಳಿತಾರೆ, ಆದರೆ ಅವ್ನ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದು ಅವನಿಗೆ ಮಾತ್ರ ಗೊತ್ತಿರುತ್ತೆ ಅವನು ಎಷ್ಟು ಕಷ್ಟಪಡ್ತಾ ಇದ್ದಾನೆ, ಎಷ್ಟು ಪಾಡು ಬಿದ್ದಿದ್ದಾನೆ. ಈ ಮನೇಲಿ ನಾವು ಕಣ್ಣೀರು ಹಾಕಿದ್ದೀವಿ, ಖುಷಿಯಾಗಿ ಇದ್ದೀವಿ. ಆ್ಯಂಡ್ ನನ್ನ ಮಗ ಬೆಳೆದಿದ್ದ ಮನೆ ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಎಲ್ಲನೂ ಒಂಥರ ಇವಾಗೂ ಕೂಡ ಒಂಥರ ಕಲ್ಪನೆ ಥರನೇ ಇದೆ. ಇಷ್ಟೊಂದೆಲ್ಲ ಆಗೋಯ್ತಾ, ನಮ್ಮ ಮದುವೆ, ನಮ್ಮ ಮಗು ಬೆಳೆದಿದ್ದು ಪಾಣಿ ಅಂತ ಇದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಈ ಥರ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನನಗಂತೂ ಸಖತ್ತು ಬೇಜಾರಾಯಿತು. ಇನ್ನು ಈ ಕಡೆ ಹೋಗಂಗೆ ಇಲ್ಲ, ಆ ಕಡೆ ಹೋಗಂಗೆ ಇಲ್ಲ ಅನ್ನೋ ಥರ ಬೇಜಾರಾಗೋಯಿತು. ಸೊ ಫೈನಲಿ ಈ ಮನೇನ ಬಿಟ್ಟು ಅಕ್ಕಂಗೆ ಮತ್ತು ಅಮ್ಮಂಗೆ ಬಾಯ್ ಹೇಳಿ ಅವರು ಕೂಡ ಅಲ್ಲಿಂದ ಹೊರಡ್ತೀವಿ ಊರಿಗೆ, ಅಜ್ಜಿ ಮನೆಗೆ ಅಂತ ಹೇಳಿದ್ರು. ನನ್ನನ್ನು ಭಾವನೆ ಕರ್ಕೊಂಡೋಗಿ ಸಂಜೆ ಆಗೋಯಿತು, ನೀವೇ ಬಿಟ್ಟು ಬನ್ನಿ ಅಂತ ಕೇಳಿಕೊಂಡೆ. ಸರಿ ಆಯಿತು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವರೇ ಕರ್ಕೊಂಡು ಹೋಗ್ತಾಯಿದ್ರು. ಒಂಥರ ಒಂಥರ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಅದೇ ಹೇಳಿದ್ನಲ್ಲ, ಒಂದು ಕಿತ್ಕೊಂಡಿದ್ದಾನೆ ದೇವರು ಅಂದರೆ ಇನ್ನೆಲ್ಲೋ ಏನೋ ಹೊಸ್ದಾಗಿ ನಮಗೆ ಅಂತ ಇಟ್ಟಿರ್ತಾನೆ, ಅದನ್ನು ಬರೋವರೆಗೂ ಕಾಯಬೇಕು. ನಾನು ನಮ್ಮ ಅಮ್ಮಂಗೆ ಹೇಳೋವಷ್ಟು ಧೈರ್ಯನ ನಾನು ಹೇಳಿದ್ದೀನಿ. ಯಾಕಂದರೆ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಯಾಕೆ ಆಗಬೇಕು ಇಷ್ಟೊಂದಲ್ಲಿ, ಯಾಕೆ ಇದೊಂದೇ ಒಂದು ಕಾರಣಕ್ಕೇ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದರೆ ನಾವು ನೋಡ್ಕೊಳ್ಬೋದು. ಅಟ್ಲೀಸ್ಟ್ ನಮಗೆ ಒಂದು ಮಂತ್ಗೆ ಒಂದು 15,000 20,000 ಬಂದರೂ ಅಟ್ಲೀಸ್ಟ್ ಮಿನಿಮಮ್ ಆದರೂ ನನ್ನ ಅಮ್ಮಂಗೆ ಒಂದು 10,000 5,000 ಈ ಥರ ಕೊಟ್ಟರೂ ಕೂಡ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ಫೈನಾನ್ಷಿಯಲಿ ನಾನು ಹೋರಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆದರೆ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ನನಗೊಂದು ಸ್ವಲ್ಪ 1-2 ವರ್ಷ, ಅಟ್ಲೀಸ್ಟ್ 1 ವರ್ಷ ಇಲ್ಲ 2 ವರ್ಷ ಅಪ್ಪು ಸ್ಕೂಲ್ಗೆ ಹೋಗೋ ಗಂಟ ನನಗೆ ಟೈಮ್ ಕೊಡಿ. ಅಷ್ಟೊತ್ತೊಳಗೆ ನಾನು ಏನಾದರೂ ಫೈನಾನ್ಷಿಯಲಿ ನಾನು ನಿಂತ್ಕೊಂಡು ನಾನು ನಿಮ್ಮನ್ನು ನೋಡ್ಕೊತೀನಿ, ನೀವು ತಲೆ ಕೆಡಿಸ್ಕೊಂಬಿಡಿ ಅಂತ ಎಲ್ಲ ಹೇಳಿ ಅವ್ರಿಗೆ ಧೈರ್ಯ ಹೇಳಿ ಬಂದಿದ್ದೀವಿ. ಆದರೆ ಅವ್ರಿಗೆ ಧೈರ್ಯ ಇರುತ್ತಾ ಹೇಳಿ? ಎಷ್ಟು ಹೇಳಿದ್ರು ಅವ್ರು ಕೊರಗ್ತಾ ಇರ್ತಾರೆ. ಸೊ ಆದಷ್ಟು ಧೈರ್ಯನ ಹೇಳಿ ಅಲ್ಲಿಂದ ಮನೆಗೆ ಬಂದಿದ್ದ ತಕ್ಷಣ ಅಡುಗೆ ಮಾಡೋದಕ್ಕೆ ಇಟ್ಟಿದ್ದೀನಿ, ರೈಸ್ ಇಟ್ಟಿದ್ದೀನಿ, ಎಗ್ ರೈಸ್ ಮಾಡಿಬಿಡೋಣ ಅಂತ ಹೇಳಿ. ಅಪ್ಪು ಇಲ್ಲಿ ಅವನು ತುಂಬಾ ಸೈಕಲ್ನ ಮಿಸ್ ಮಾಡ್ಕೊತಾ ಇದ್ದ ಅಲ್ವಾ, ಹಾಗೆ ಬಿಸ್ಕೆಟ್ ಕೊಟ್ಟಿದ್ದೆ, ಅದನ್ನು ಅವನೇ ಎತ್ಕೊಂಡು ತಿಂತಾಯಿದ್ದಾನೆ. ಅನ್ನಕ್ಕೆ ಇಡಬೇಕಾದ್ರೆ ಕಳ್ಳ ಸೈಕಲ್ ತುಂಬ ಮಿಸ್ ಮಾಡ್ಕೊತಾ ಇದ್ದಿದ್ರೆ ಹೋಗಿ ಹತ್ತಿ ತುಳಿಯೋದಕ್ಕೆ ಹೋಗ್ತಾಯಿದ್ದ. ನನಗೆ ಹೇಳ್ತಾಯಿದ್ದ, ಅದು ಹತ್ತಕ್ಕಾಗಲಿಲ್ಲ ಅವನಿಗೆ. ಸಡನ್ನಾಗಿ 1-2 ಸತಿ ಯಾರೂ ನೋಡಿಲ್ಲ ಅಂದರೆ ಅವನೇ ಹತ್ತು ಕೂತ್ಕೊಂಡಿರ್ತಾನೆ, ಯಾರಾದರೂ ಇದ್ದರೆ ಅವ್ನು ಹಂಗೆ ಹತ್ತಲ್ಲ. ನನ್ನನ್ನು ಹತ್ತಿಸು ಬಾ ಅಂತ ಕರೆದ. ಸರಿ ಆಯಿತು ಹತ್ತಿಸಿದ್ಮೇಲೆ ಹೋದ ಸತಿ ಒಂದು ವೀಡಿಯೋದಲ್ಲಿ ನಾನು ಹಾಕ್ದಾಗ ನಿಜವಾಗ್ಲೂ ಅಪ್ಪು ಸೈಕಲ್ ಇಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾನೆ ಅಂತ ಕೇಳಿದರೆ ನೀವೇ ನೋಡ್ಬೋದು. ನಾನು ಎಲ್ಲೂ ಕೂಡ ಎಡಿಟ್ ಮಾಡಿಲ್ಲ, ಹೆಂಗೆ ವೀಡಿಯೋ ತೆಗ್ದಿದ್ದೀನೋ ಹಾಗೆ ಹಾಕಿದ್ದೀನಿ. ಅವನು ಹಿಂಗೆ ತಿರುಗಿಸ್ಕೊಳ್ಳೋದು, ಅಲ್ಲಿ ಮೂಟೆ ಇತ್ತಲ್ವ, ಹಾಗಾಗಿ ನಾನು ತಿರುಗಿಸ್ಕೊಟ್ಟೆ. ಇವಾಗ ನೋಡ್ಬೋದು ಅವನೇ ಎಲ್ಲ ಕಡೆನೂ ತಿರುಗಿಸ್ಕೊಂಡು ಒಂದು ರೌಂಡ್ ಬರ್ತಾನೆ. ಅಂದರೆ ಕಂಪ್ಲೀಟ್ ಆ ಸೈಕಲ್ನ ತುಳಿಯಲ್ಲ, ಜಸ್ಟ್ ಇದರ ಮುಂದಕ್ಕೆ ಜರುಗಿಸ್ಕೊಳ್ತಾರಲ್ವ ಆ ಥರದನ್ನ ಕಲಿತಾ ಇದ್ದಾನೆ. ತೊಳೆ ಹಂಗೆ. ವೆರಿ ಗುಡ್ ಮಗನೇ. ಹೋಗು ಸ್ಟ್ರೈಟ್ ಹಾಂ ತಿರುಗಿಸಿ, ಇವಾಗ ತಿರುಗಿಸು. ವೆರಿ ಗುಡ್ ಅಯ್ಯೋ ತಿರುಗಿಸಿ ಅಮ್ಮ. ಸೈಕಲ್ ತೊಳ್ಬಿಟ್ಟಲ್ಲ ನೀನು. ಇನ್ನು ಚೂರು ಬಿಟ್ಟರೆ ಬೈಕು ಓಡಿಸ್ತೀಯ ನೀನು ಬಿಟ್ಟರೆ. ವೆರಿ ಗುಡ್. ಸ್ಟಾಪ್ ಮಾಡಿ. ಇಳಿ ಕೆಳಗೆ. ಹೇಳಿ
ಹಾಂ ವೆರಿ ಗುಡ್ ಪಾಪ ನೀನು. ಆಮೇಲೆ ಆಮೇಲೆ ಅನ್ನ ತಿನ್ಬಿಟ್ಟು ಹಂಗೆ ಆಟಾಡು. ಸರಿ. ನಾ ಕೂಚೋಬೇಕಾ? ಇಲ್ಲಪ್ಪ ನಾ ಕೂಚೋಳಲ್ಲ. ಮಕ್ಕಳು ಮನೇಲಿದ್ದರೆ ಅವ್ರ ತುಂಟಾಟಗಳನ್ನ ನೋಡಿ ನಿಜವಾಗ್ಲೂ ಎಷ್ಟೋ ಕಷ್ಟಗಳನ್ನ ಮರ್ತೋಗ್ತೀವಿ ಹೆತ್ತೋರಂತೂ, ಅದಂತೂ ನಿಜ. ನಮ್ಮ ತಂದೆ ತಾಯಿ ನಾವು ಆಡೋದನ್ನ ನೋಡಿ ಅವ್ರು ಮರ್ತಂಗೆ ನಾವು ಇವಾಗ ನನ್ನ ಮಗ ಆಡೋದನ್ನ ನೋಡಿ ನಾನು ಎಷ್ಟೋ ವಿಷಯಗಳನ್ನ ಮರ್ತು ಬಿಡ್ತೀನಿ. ನಾನು ಹೇಳೋದೇನೆಂದ್ರೆ, ಒಬ್ಬ ಮನುಷ್ಯ ಮುಖ ನೋಡಿ ಅವ್ರು ಹಿಂಗೆ ಅಂತ ಯಾವತ್ತೂ ಅಳಿಯೋಕ್ಕೆ ಹೋಗಬೇಡಿ. ಮುಂದೆ ಒಂದು ದಿವಸ ಅವ್ರ ಲೈಫ್ ನಿಮ್ಗಿಂತ ಬೆಟರಾಗಿ ಚೇಂಜ್ ಆಗಿರುತ್ತೆ. ಆವತ್ತು ನೀವು ಆ ಮುಖ ನೋಡೋದಕ್ಕೂ ಸಿಗಲ್ಲ. ಹಾಗಾಗಿ ಯಾರನ್ನೂ ಕೀಳಾಗಿ ನೋಡಬೇಡಿ, ಕೀಳಾಗಿ ಮಾತಾಡಬೇಡಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರೀದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.